ಮೋದಿಗಳೇ, ಹಾಂ, ಇದೇನು ಇಟ್ಟಿದ್ರಲ್ಲ ಇಲ್ಲಿ? ಯಾಕೆ ಪ್ರದರ್ಶನ ಇಟ್ಟಿದ್ರಲ್ಲ? ಸಿಗರೆಟ್ ಪ್ಯಾಕ್. ಸ್ವಲ್ಪ ಹಿಡ್ಕೊಳ್ಳಿ ಇತ್ತು, ಹಾಂ, ಹಿಡಿದಿಟ್ಕೊಳ್ಳಿ. ಯಾವುದದು? ಇದು ಒಂದು ಕಿಂಗು, ಒಂದು ಸ್ಮಾಲು. ಇದು ಕಿಂಗಾ? ಇದು ಕಿಂಗು, ಹಾಂ. ಇದು ಸ್ಮಾಲು. ಅದೇನು ಬಾಯ್ತು ಏನೋ ಕೆನ್ನೆಲ್ಲ ತೂತಾಗಿದೆಯಲ್ಲ ಏನದು? ಹಾಂ, ಅದ್ರ ಮೇಲೆ ಕೆನ್ನೆ ತೂತಾಗಿರೋದಿದೆಯಲ್ಲ? ಅದು ಕೆನ್ನೆ ತೂತಾಗಿದ್ದು ಕ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಸಿಗರೇಟ್ ಸೇರಿ ಕ್ಯಾನ್ಸರ್ ಬರುತ್ತೆ ಅಂತನಾ? ಕ್ಯಾನ್ಸರ್ ಬರುತ್ತೆ ಅಂತ. ಇದ್ರದ್ದೇನು ರೇಟ್ಗಳೆಲ್ಲ ಭಾಳ ಜಾಸ್ತಿ ಆಗ್ಬಿಟ್ಟಿದ್ರಲ್ಲಿ ಏನು ಸಮಾಚಾರ? ನಾನು ಮಾರ್ತಾ ಇಲ್ಲ, ರೇಟ್ ಜಾಸ್ತಿ ಆದಮೇಲೆ. ಇದ್ರ ಬೆಲೆ ಎಷ್ಟು? ಇದ್ರ ಬೆಲೆ 170 ರೂಪಾಯಿ ಇದರಲ್ಲಿರೋದು. ಹಾಂ, ನಮಗೆ ಅಂಗಡಿಯವರು 156, 157ರಲ್ಲಿ ಕೊಡ್ತಾ ಇದ್ರು. ಓಕೆ. ಈ ಸ್ಮಾಲಿನ ಬೆಲೆ 100 ರೂಪಾಯಿ ಪ್ಯಾಕಲ್ಲಿರೋದು. ಓಕೆ. ನಮಗೆ 90, 91, 92ರಲ್ಲಿ ಅಂಗಡಿಯವರು ಕೊಡ್ತಾ ಇದ್ರು. ಅಂದರೆ ಒಂದು ಪ್ಯಾಕೆಟ್ ಮಾರಿದರೆ ನಿಮಗೆ 8 ಒಂದು ರೂಪಾಯಿ 2 ರೂಪಾಯಿ ಹಿಂಗೆ ಉಳಿತದೆ. ಓಕೆ ಓಕೆ. ಈ ಥರ ಉಳಿತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಜನವರಿ 3ನೇ ತಾರೀಕಿನ ದಿವಸ ಇದು ಬಾಯಿ ಸುಡುತ್ತೆ, ಬೀಡಿ ಸಿಗರೇಟು, ಧೂಮಪಾನದ ರೇಟ್ ಜಾಸ್ತಿ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಅಂತ ಹೇಳಿದ್ದಾರೆ. ಈ ಪ್ಯಾಕಲ್ಲಿ ಏನು ರೇಟ್ ಜಾಸ್ತಿ ಆಗಿಲ್ಲ, ಇದ್ರ ರೇಟಲ್ಲಿ ಕೊಡಬೇಕು. ಈ ಅಂಗಡಿಯವರೆಲ್ಲ ಸೇರಿಕೊಂಡು ಹೋಲ್ಸೇಲ್ ಅಂಗಡಿಯವರು ಎಲ್ಲ ಪೂರ್ತಿ ಅದನ್ನು ಮುಚ್ಚಿಟ್ಕೊಂಡು ಸಿಗರೇಟ್ ಇಲ್ಲ ಅಂತೇಳಿ ಒಂದು ಪ್ಯಾಕಿಗೆ 220, 230, ಒಂದು 170 ರೂಪಾಯಿ ಇರೋದನ್ನ 200 ಅಂದರೆ ಒಂದು ಪ್ಯಾಕಿಗೆ ಮೇಲೆ 50 ರೂಪಾಯಿ ರೇಟ್ ಜಾಸ್ತಿ ಮಾರ್ತಾ ಇದ್ದಾರೆ. ಓಕೆ. ಅದಕ್ಕೆ ನಾನು ಜನಗಳ ತಲೆ ಹೊಡೆಯೋದು ಬೇಡ ಅಂತ ನಾನು ಸಿಗರೇಟ್ ಮಾರೋದು ಅವತ್ತಿಂದ ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾರ್ತಾ ಇಲ್ಲ. ಓಕೆ. ಭಾರಿ ಹಿಂಸೆ ಆಗಿದೆ. ಎಲ್ಲ ಇಲ್ಲಿ ಕೋರ್ಟ್ ಹತ್ರ ಇರೋದ್ರಿಂದ ಲಾಯರ್ಗಳು ಅವರು ಇವರು ಆಫೀಸರ್ಗಳೆಲ್ಲ ಬಂದು ಸಿಗರೇಟ್ ಕೇಳ್ತಾರೆ. ಪಾಪ. ಆದ್ರೆ ನಾನು ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಹೌದಾ? ಅಂದರೆ ನಿಮಗೆ ಜಾಸ್ತಿ ಇಲ್ಲದ ರೇಟಿಗೆ ಮಾಡೋದು ಬೇಡ ಅಂತೇಳಿ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಿ. ಹೌದು. ಸೊ ಈಗ ನೀವೇನು ಹೇಳೋದು? ಈಗ ಮಾರಾಟಗಾರರಿಗೆ ಏನು ಹೇಳೋದು? ಇದು ಒಂದು ಸ್ಮಾಲಿಗೆ ಕೆಲವು ಅಂಗಡಿಯಲ್ಲಿ 15 ತಗೊಳ್ತಾ ಇದ್ದಾರೆ, ಕೆಲವು ಅಂಗಡಿಯಲ್ಲಿ 13 ಒಂದು ತಗೊಳ್ತಾರೆ. ಸಿಗರೇಟಿಗೆ? ಒಂದು ಸಿಗರೇಟಿಗೆ. ಓಕೆ. ಕೆಲವು ಅಂಗಡಿಯಲ್ಲಿ 12 ತಗೊಳ್ತಾರೆ, ಕೆಲವು ಅಂಗಡಿಯಲ್ಲಿ 11 ತಗೊಳ್ತಾ ಇದ್ದಾರೆ. ಅಂದರೆ ಸಿಗರೇಟ್ ಸೇದರ ತುಟಿನೂ ಸುಡ್ತಾ ಇದೆ, ಜೋಬು ಸುಡ್ತಾ ಇದೆ. ತುಟಿನೂ ಸುಡ್ತಾ ಇದೆ, ಜೋಬು ಸುಡ್ತಾ ಇದೆ. ಓಕೆ ಓಕೆ. ಇದು ದೊಡ್ಡದು ಅಷ್ಟೇ 125 ರೂಪಾಯಲ್ಲಿ ಮಾರ್ತಾರೆ ಒಂದು ಕಿಂಗ್ ಸಿಗರೇಟಿಗೆ. ಒಂದು ಸಿಗರೇಟ್ 25 ರೂಪಾಯಲ್ಲಿ ಮಾರ್ತಾರೆ. 23ರಲ್ಲಿ ಮಾರ್ತಾರೆ, 22ರಲ್ಲಿ ಮಾರ್ತಾ ಇದ್ದಾರೆ. ಇದರಲ್ಲಿ ಸಿಗರೇಟ್ ರೇಟ್ ಜಾಸ್ತಿ ಆಗಿಲ್ಲ, ನೋಡಿ ಬೇಕಾದ್ರೆ. ಗೊತ್ತಾಯ್ತು ನೋಡಿ 170 ಇದೆ. ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಅಷ್ಟೇ ರೇಟು ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಸಿಗರೇಟೇ ಇಲ್ಲ ಅಂತ ಕೊಡೋದೇ ಇಲ್ಲ, ವಾಪಸ್ ಕಳಿಸ್ತಾರೆ. ರಾಜಣ್ಣವ್ರ ಹಳ್ಳಿಲಿ ಹೇಗಿದೆ? ಇದ್ರ ಬೆಲೆ ಎಲ್ಲ? ಇದು ಮಾಮೂಲಿ 5 ರೂಪಾಯಿ. ಎಷ್ಟು ಮಾಮೂಲಿ? 5 ರೂಪಾಯಿ. ಹಳ್ಳಿ ಸಣ್ಣದಕ್ಕೆ 5 ರೂಪಾಯಾ? ಮತ್ತೆ ಇವ್ರು ಹೇಳ್ತಾರೆ 8 ರೂಪಾಯಿ 12 ರೂಪಾಯಿಗೆಲ್ಲ ಮಾರ್ತಾರೆ ಅಂತ. ಸಿಗರೇಟ್ 12 ರೂಪಾಯಿ ಮಾಡ್ತಾರೆ ಸರ್. ಹೌದಾ? ಸ್ಮಾಲ್ 12 ರೂಪಾಯಿ. ಹಳ್ಳಿಗಳಲ್ಲಿ ಅಂತೆ. ಹೌದಾ? ಒಂದೊಂದು ಅಂಗಡಿಲಿ ಒಂದೊಂದರ ಮಾಡ್ತಾರೆ 13 ರೂಪಾಯಿ. ಹೌದು, ಡಿಮಾಂಡ್. ಈಗ ಒಂದ್ರಲ್ಲಿ 12 ರೂಪಾಯಿ ತಗೋತಾರೆ ಒಂದು ಅಂಗಡಿಲಿ. ಹೌದಾ? ಈಗ ನಿಮ್ಮ ಅಭಿಪ್ರಾಯ ಏನೋ? ಅದು ಯುದ್ಧ ಕಂಪನಿಯವರು ಪ್ಯಾಕ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ ಇದು ITC ಅವರು ಮಾಡಿದ್ರೆ ಇದರಲ್ಲಿ ರೇಟ್ ಜಾಸ್ತಿ ಬರ್ಬೇಕಲ್ವಾ ಸರ್? ಕಂಪನಿಯವರು ರೇಟ್ ಜಾಸ್ತಿ ಬರತಂಕ ಇವರೇ ಜಾಸ್ತಿ ಇಲ್ಲಿ ಮಾಡ್ತಾರೆ. ಪೇಪರ್ ಅಲ್ಲಿ ಬಂದ ತಕ್ಷಣ ಇವರೇ ಜಾಸ್ತಿ ಮಾಡಿ ಅದನ್ನೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅಲ್ಲಿ ಯಾವ ದಬ್ಬಾಳಿಕೆ ಮಾಡಿ ಅಂಗಡಿಲಿ ಹೋಲ್ಸೇಲ್ ಅಂಗಡಿಲಿ ಕೇಳಿದ್ರೆ ಯಾಕ್ರೆ ಅಷ್ಟು ರೇಟ್ ಇದ್ರಲ್ಲಿ ಇರೋ ರೇಟಲ್ಲಿ ಕೊಡಿ ಅಂತ ಕೇಳಿದ್ರೆ ಸಿಗರೇಟ್ ಇಲ್ಲ ರೀ ಹೋಗ್ರಿ ಅಂತ ವಾಪಸ್ ಕಳಿಸ್ತಾರೆ. ಹಂಗೆ. ಅಂದ್ರೆ ಜನರದ್ದು ಸಿಗರೇಟ್ ಸೇದೋ ಚಟನೇ ಅವರು ಅದೇ ಮಾಡ್ಕೊಂಡಾರೆ. ಓಕೆ ಓಕೆ. ಸೊ ಈಗ ನಿಮ್ಮ ಅಭಿಪ್ರಾಯ ಏನು? ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ನೀವು ಒಂದು ಅಂಗಡಿಗೆ ಹೋಗ್ತೀರಿ, ಒಂದು ರೇಟ್ ಮಾಡ್ತೀರಿ, ರೇಟ್ ಮಾಡಿದಾಗ ಅದರಲ್ಲಿ ಇರೋ ರೇಟ್ ಕೊಟ್ಟು ಬರೋದಲ್ವಾ? ಹೌದು. ಇಲ್ಲದೇ ಇರೋ ರೇಟ್ ಆದ್ರೆ ನೀವು ಕಂಪ್ಲೇಂಟ್ ಮಾಡಲ್ವಾ? ಓಕೆ. ಅಂದ್ರೆ ಈಗ 170 ರೂಪಾಯಿ ಇರೋದನ್ನ 130 ಯಾವುದೇ ಒಂದು ವಸ್ತು ಆದ್ರೂ ನಾವು ಅಂಗಡಿಲಿ ಹೋಗಿ ಕೇಳಿದಾಗ ಅದ್ರ ರೇಟ್ ಏನಿದೆ ಅದನ್ನ ಕೊಟ್ಟು ಬರ್ತೀವಿ. ಹೌದು, MRP ರೇಟ್ ಇದೆ ಕೊಟ್ಟು ಬರ್ತೀವಿ. ಇವರು ಜಾಸ್ತಿಗೆ ಮಾರೋದು ಯಾಕೆ? ITC ಕಂಪನಿಯವರ ಮಾನ ಮರ್ಯಾದೆ ಇವುಗಳೆಲ್ಲ ಯಾಕೆ ತೆಗಿತಾರೆ ಅಂತ ನನ್ನ ITC ಕಂಪನಿ ಮೇಲೆ ಕಂಟ್ರೋಲ್ ತಗೊಳ್ಬೇಕು. ಹೌದು. ಓಕೆ ಓಕೆ. ಥ್ಯಾಂಕ್ ಯು.